ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಈ ವರ್ಷದ ಅಂದರೆ 2025ರ ಕೊನೆ ವಿಡಿಯೋ ಆಗಿರುತ್ತೆ. ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡಿಕೊಂಡು ತುಂಬ ದಿನ ಆದಮೇಲೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ. ಅದಾದಮೇಲೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದೀನಿ. ಪ್ಲೀಸ್ ಖಂಡಿತವಾಗಿ ನೀವು ಕೊನೆಯ ತನಕ ನೋಡ್ಬೋದು, ನಿಮಗೆಲ್ಲೂ ಬೋರ್ ಆಗೋದಿಲ್ಲ. ಹಾಗೆ ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ಈ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾವ ರೀತಿ ವಿಡಿಯೋಗಳು ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಇದು ನನ್ನ ಬೆಳಗಿನ ದಿನಚರಿ. ವಾಕಿಂಗ್ ಮುಗಿಸ್ಕೊಂಡು ಬಂದು ಮನೆ ಬಾಗಿಲಿಗೆಲ್ಲ ನೀರು ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿದೆ. ಇದು ನನ್ನ ಪ್ರತಿದಿನದ ದಿನಚರಿ ಆಗಿರುತ್ತೆ. ನಾನು ಒಬ್ಬಳೇ ಅಲ್ಲ, ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮಾಡ್ತೀವಿ ಇದನ್ನೆಲ್ಲ. ಇದಾದಮೇಲೆ ನಾನು ನನ್ನ ವೆಯ್ಟ್ ತುಂಬಾ ಗೈನ್ ಆಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಮತ್ತು ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಜನವರಿ 1ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಜನವರಿ 1ಕ್ಕೆ ನಾನು ಮಾಡೋ ಅಂಥದ್ದು ಏನಿದೆ ನನ್ನ ವೆಯ್ಟ್ ಲಾಸ್ ವೀಡಿಯೋಸು ಜನವರಿ 2ಕ್ಕೆ ಅಪ್ಲೋಡ್ ಆಗುತ್ತೆ. ಒಂದು 10 ಡೇಸ್ ನಾನು ಹಾರ್ಡ್ ಚಾಲೆಂಜ್ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಅದಕ್ಕೆ ಲೆಮನ್ ಹಾಕಿಬಿಟ್ಟು ಹಾಟ್ ವಾಟರಲ್ಲಿ ಅದನ್ನು ಕುಡಿದಿದ್ದಾಯಿತು. ಈಗ ಇದರಲ್ಲಿ ನಾನು ಧನಿಯಾ ಕಾಳು, ಮೆಂತ್ಯ, ಜೀರಿಗೆ ಮತ್ತು ಸ್ವಲ್ಪ ಸೋಂಪು ಕಾಳನ್ನು ರಾತ್ರಿ ನೆನೆಸಿಟ್ಟಿದ್ದೆ. ಅದನ್ನು ನೀರು ಕುದಿಯುವಾಗ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಕುದಿಸಿ ಅದನ್ನು ಕುಡಿಯೋದ್ರಿಂದ ಕೂಡ ನಮಗೆ ಡೈಜೆಷನ್ ಪವರ್ ತುಂಬಾ ಚೆನ್ನಾಗಾಗುತ್ತೆ. ನಾನು ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆ ಹೇಳಿದ್ದೀನಿ, ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಲ್ಲ, ಬಟ್ ಇದು ವೆಯ್ಟ್ ಲಾಸ್ ಮಾಡೋರಿಗೆ ಹೆಲ್ಪ್ ಮಾಡುತ್ತೆ. ನಮಗೆ ಡೈಜೆಷನ್ ಪವರ್ ತುಂಬ ಚೆನ್ನಾಗಾದಂಗೂ ಕೂಡ ನಮ್ಮ ದೇಹ ನಮಗೆ ಹಗೂರ ಅನ್ನೋ ಫೀಲ್ ಕೊಡುತ್ತೆ. ಆ ಫೀಲಿಂಗನ್ನು ಈ ಕಷಾಯ ಕೊಡುತ್ತೆ. ತುಂಬ ಅಂದರೆ ತುಂಬಾ ಒಂಥರ ಲೈಟ್ ವೇಟ್ ಅನ್ನೋ ಥರ ಫೀಲ್ ಆಗುತ್ತೆ. ಇನ್ನು ಹಾಲೆಲ್ಲ ಕಾಯಿಸ್ಕೊಂಡಿದ್ದಾಯಿತು. ಇನ್ನು ನಾನು ಮೆಹಂದಿ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಗ್ರೇ ಹೇರ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಇನ್ನೊಂದು ಅಂದರೆ ಈ ಮೆಹಂದಿಗೆ ಸ್ವಲ್ಪ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀವಲ್ಲ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಮಗೆ ಹೇರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಶೈನ್ ಬರುತ್ತೆ. ನನ್ನ ಹೇರ್ ಸ್ವಲ್ಪ ರಫ್ ಇರೋದ್ರಿಂದ ಸೊ ನಾನು ಯಾವಾಗಲೂ ಯೂಸ್ ಮಾಡ್ತಿರಲಿಲ್ಲ, ರೀಸೆಂಟಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಐ ಫೀಲ್ ಗುಡ್ ಅಂತಲೇ ಹೇಳ್ಬೋದು. ನಮ್ಮ ಹೇರ್ ಕೇರ್ ಕೂಡ ನಮಗೆ ಮುಖ್ಯ ಆಗುತ್ತೆ ಅಲ್ವಾ. ನಾನು ಹೇರ್ ಕೇರ್ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ. ಮೆಹಂದಿ ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅನ್ನೋದು ಅಂತ ನಿಮಗೇನಾದರೂ ರೆಡಿ ಮಾಡ್ಕೊಳ್ಬೇಕು ಅಂತ ನಿಮಗೇನಾದ್ರು ಇನ್ಫಾರ್ಮೇಷನ್ ಬೇಕಿದೆ ಅದನ್ನು ನೀವು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನನಗೆ ಈಗ ತುಂಬ ದಿನದಿಂದ ನಾನು ಬೇರೆ ಒಂದು ಕೆಲಸದಲ್ಲಿ ಇದ್ದಿದ್ದರಿಂದ ನನಗೆ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಸಲ ನಾನು ಖಂಡಿತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ನಾವು ಯಾವುದೇ ಕೆಲಸ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರೂ ಕೂಡ ಅದ್ರ ಜೊತೆಗೆ ನಾನು ಇದನ್ನು ಮಾಡಬೇಕಾಗಿತ್ತು. ಸೊ ನನ್ನದೇ ಮಿಸ್ಟೇಕ್ ಇರ್ಬೋದು. ಯಾಕಂದರೆ ನಾವು ವೆಯ್ಟ್ ಲಾಸ್ ಮಾಡ್ತಾ ಇರೋದು ನಮ್ಮ ದೇಹಕ್ಕೆ ನಾವು ತುಂಬಾ ಜಾಸ್ತಿ ಒತ್ತಡ ಕೊಡ್ತಾ ಇದ್ದೀವಿ. ಸೊ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ನಮ್ಮ ಹೈಟಿಗೆ ನಮಗೆ ಎಷ್ಟು ವೆಯ್ಟ್ ಇರಬೇಕು ಆ ವೆಯ್ಟ್ಗಿಂತ ಜಾಸ್ತಿ ವೆಯ್ಟ್ ಆದಾಗ ನಮಗೆ ನಮ್ಮ ದೇಹದಲ್ಲಿ ಕೆಲವು ಕಾಯಿಲೆಗಳಾಗಿರ್ಬೋದು, ಒಂದೊಂದೇ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಅಂತಂದರೆ ಈಗ ಒಂದೊಂದು ಈ ಕಾಲು ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಹಿಮ್ಮಡಿ ನೋವಾಗಿರ್ಬೋದು, ಬೆನ್ನು ಸೊಂಟ ನೋವುಗಳಾಗಿರ್ಬೋದು, ಒಂದೊಂದೇ ನೋವುಗಳು ಬರೋಕ್ಕೆ ಶುರುವಾಗ್ಬಿಡುತ್ತೆ. ಈ 2 ತಿಂಗಳಲ್ಲಿ ನಾನು ಯಾವುದೇ ರೀತಿಯ ಪಥ್ಯಗಳಾಗಿರ್ಬೋದು, ಡಯಟ್ ಆಗಿರ್ಬೋದು, ಎಕ್ಸಸೈಸ್ ಏನೂ ಮಾಡೋಕ್ಕೆ ಹೋಗಿಲ್ಲ. ಅದರಿಂದ ನನಗೆ ಫೀಲ್ ಆಗ್ತಾಯಿದೆ ನಿಜವಾಗ್ಲೂ ತುಂಬ ಭಾರ ಅನ್ಸೋಕ್ಕೆ ಶುರುವಾಗಿದೆ ದೇಹ ಎಲ್ಲ. ಅದ್ರಲ್ಲಿ ಜೊತೆಗೆ ಮತ್ತು ಕಾಲು ನೋವು, ಸೊಂಟ ನೋವು ಅದೆಲ್ಲ ಜಾಸ್ತಿ ಆಗ್ತಾಯಿದೆ. ಡೈಲಿ ಬೆಳಗ್ಗೆ ನಾವು ಒಂದು ನಿಯಮಿತವಾಗಿರುವಂಥ ಒಂದು ಎಕ್ಸಸೈಸ್ ಆಗಿರ್ಬೋದು, ಆಮೇಲೆ ಊಟದಲ್ಲೂ ಅಷ್ಟೇ ನಾವು ಕಾರ್ಬೋಹೈಡ್ರೇಟ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ವೆಜಿಟೇಬಲ್ಸು ಆ ಥರದ್ನೆಲ್ಲ ನಾವು ಜಾಸ್ತಿ ತೊಗೊಳ್ತಾ ಬಂದಾಗ ನಮಗೆ ಎನರ್ಜಿನೂ ಕೂಡ ಬರುತ್ತೆ, ಹಾಗೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಅದನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಇರಬೇಕು. ನಾನು ಅದು ಏನೂ ಮಾಡ್ತಾ ಇರಲಿಲ್ಲ. ನಿಜ ಹೇಳಬೇಕಂದ್ರೆ ಹೆಲ್ತು ಸ್ವಲ್ಪ ಹಾಳಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಪಾಪುಗೆಲ್ಲ ಆಯಿಲೆಲ್ಲ ಮಸಾಜ್ ಮಾಡೋದ್ನೆಲ್ಲ ನಾನು ಸ್ವಲ್ಪ ಹಚ್ಕೊಂಡೆ. ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಮುಖ ಎಲ್ಲ ಫುಲ್ಲು ರಫ್ ಆಗಿಬಿಟ್ಟಿದೆ ಸ್ಕಿನ್ನೆಲ್ಲ. ಅದಕ್ಕೆ ಸ್ವಲ್ಪ ಪ್ಯೂರ್ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ನಾವು ಏನು ಮಸಾಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನನ್ನ ಪ್ರಕಾರ. ನನಗೆ ನಿಜದ್ದು ಅದರಲ್ಲೊಂಥರ ರಿಲೀಫ್ ಅಂತ ಅನಿಸುತ್ತೆ. ಇನ್ನೂ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ನಾವು ಅಂದರೆ ನಾನು ಬೆಳಿಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ ಅಲ್ವಾ, ಪಲಾವ್ನೇ ನಾನು ತಿಂತಾಯಿದ್ದೀನಿ. ಅಂದರೆ ಬೆಳಗ್ಗೆ ನಾನು ತಿಂಡಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇವತ್ತು. ನಾನು ಮಧ್ಯಾಹ್ನ ಆಗಿಬಿಟ್ಟಿದೆ ನಾನು ತಿಂಡಿ ತಿನ್ನೋ ಟೈಮಲ್ಲಿ. ಮಧ್ಯಾಹ್ನ 1-1:30 ಹಾಗಾಗಿದೆ. ಅಂದರೆ ಮಧ್ಯಾಹ್ನದ ಊಟನೇ ಆಗೋಯಿತು ಅದು. ಇನ್ನು ಸಂಜೆ ಹೊತ್ತಿಗೆ ಅಂದರೆ ನಾವು ರಾತ್ರಿ ಊಟನ ಸ್ವಲ್ಪ ಬೇಗ ಮಾಡಬೇಕಾಗುತ್ತೆ. ಬಟ್ ಇದನ್ನೆಲ್ಲ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಅದಕ್ಕೆ ನಾನು ಅದೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ನಾವು ಬೆಳಗ್ಗೆ ಏನು ತಿನ್ನಬೇಕು, ಮಧ್ಯಾಹ್ನ ಏನು ತಿನ್ನಬೇಕು, ರಾತ್ರಿಗೆ ಏನು ತಿನ್ನಬೇಕು, ರಾತ್ರಿ ಊಟ ಎಷ್ಟೊತ್ತಿಗೆ ಮಾಡಬೇಕು, ನಾವು ಇದನ್ನೆಲ್ಲ ಒಂದು ಚಾರ್ಟ್ ರೀತಿ ಮಾಡ್ಕೊಂಬಿಟ್ಟು ಅದನ್ನು ನೀಟಾಗಿ ಫಾಲೋ ಮಾಡ್ತಾ ಬಂದರೆ ಮಾತ್ರ ನಾವು ವೆಯ್ಟ್ ಲಾಸ್ನೂ ಮಾಡ್ಬೋದು,
ಹಾಗೆ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದೇ ಥರ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫುಲ್ ಡಯಟ್ ವಿಡಿಯೋನೇ ಆಗಿರುತ್ತೆ. ಸೊ ನೀವು ಡಯಟ್ ಯಾರಾದರೂ ಮಾಡೋರಿದ್ದರೆ, ತೂಕ ಇಳಿಸ್ಕೊಳ್ಬೇಕು ಅನ್ನೋರಿದ್ದರೆ ನನ್ನ ಥರನೇ ಜಾಯ್ನ್ ಆಗಿ ಎಲ್ಲರೂ ಸೇರಿ ವೆಯ್ಟ್ ಲಾಸ್ ಮಾಡೋಣ. ಹಾಗೆ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಆಯಿತಾ. ನಿಮ್ಗೆ ಏನು ಒಪಿನಿಯನ್ ಇದೆ, ನಿಮ್ಗೆ ಏನು ಅನಿಸುತ್ತೆ ವಿಡಿಯೋ ನೋಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಒಟ್ಟಿಗೆ ಇಂಟರ್ಯಾಕ್ಷನ್ ಮಾಡೋಣ, ಚೆನ್ನಾಗಿ ಮಾತಾಡೋಣ, ಓಕೆನಾ. ನನಗೆ ಲಾಸ್ಟ್ ಟೈಮ್ ಕೂಡ ತುಂಬ ಜನ ಹೀಗೆ ನನಗೆ ಕಮೆಂಟ್ ಮಾಡ್ತಾಯಿದ್ರಿ. ಸೊ ನಾನು ಕೂಡ ನಿಮಗೆ ರಿಪ್ಲೈ ಮಾಡ್ತಾಯಿದ್ದೆ. ಸೊ 2 ಮಂತ್ಸ್ ಆಯಿತು, 1.5 ಮಂತ್ಸ್ ಆಯಿತು ನಮಗದು ಆ ಕಮ್ಯುನಿಕೇಷನ್ ಬಿಟ್ಟೋಗಿದೆ. ಸೊ ಅದು ಮತ್ತೆ ಬಿಲ್ಡ್ ಆಗಬೇಕು ಅಂತ ಅಂದರೆ ನಾವು ಮತ್ತೆ ಮಾತಾಡೋಕ್ಕೆ ಶುರು ಮಾಡಬೇಕು. ಇನ್ನು ಸಾಯಂಕಾಲ ನಾವು ವಾಕಿಂಗ್ ಹೋಗಿದ್ವಿ ಅಲ್ಲಿ ಹೊಳೆ ಹತ್ರ. ಒಬ್ಬರು ಪರಿಚಯದವರೊಬ್ಬರು ಇದ್ದಾರೆ, ಅಲ್ಲಿಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ವೀಟ್ ಪೊಟೊಟೊ ಇರುತ್ತಲ್ಲ ಅದನ್ನು ಬೇಯಿಸ್ಬಿಟ್ಟು ಇವತ್ತು ತಿಂದಿದ್ದು. ಇದು ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೇ ಡಯಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಎಲ್ಲರೂ ಸೇರಿಬಿಟ್ಟು ಒಟ್ಟಿಗೆ ನಾವು ವೆಯ್ಟ್ ಲಾಸ್ ಮಾಡೋಣ, ಹೆಲ್ದಿಯಾಗಿರೋಣ. ಮತ್ತು ಅಡ್ವಾನ್ಸ್ ಆಗಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ದೇವ್ರು ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.